ಎಂಎಲ್ಸಿ ಮಾಡೋದಾಗಿ 5 ಕೋಟಿ ನಾಮವನ್ನ ಹಾಕಿದ್ರ 1.5 ಕೋಟಿಯನ್ನ ಪಡೆದು ಗಿರಾಕಿ ದೋಖವನ್ನ ಮಾಡಿದ್ರ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಎಂಎಲ್ಸಿ ಮಾಡೋದಾಗಿ 5 ಕೋಟಿ ನಾಮವನ್ನ ಹಾಕಿದ್ರ 1.5 ಕೋಟಿಯನ್ನ ಪಡೆದು ಗಿರಾಕಿ ದೋಖವನ್ನ ಮಾಡಿದ್ರ. ಲೇಡಿಯಿಂದ 1.5 ಕೋಟಿ ಪಡೆದು ಮೋಸ. ನಾನು ಕೈ ಲೀಡರ್ ಮಾಧ್ಯಮ ಸಲಹೆಗಾರ ಹೀಗೆ ನಂಬಿಸಿ ಯರಿಸ್ವಾಮಿ ಎಂಬಾತ ಟೋಪಿಯನ್ನ ಹಾಕಿದ್ದಾನೆ. ನೋಡಿ, ಎಂಎಲ್ಸಿಯನ್ನ ಮಾಡ್ತೀವಿ ಅಂತ 5 ಕೋಟಿ ಪಂಗನಾಮ ಹಾಕಿರ್ತಕ್ಕಂಥ ಘಟನೆ ನಡೆದಿರುವಂಥದ್ದು. ಅದರಲ್ಲೂ ಕೂಡ 1.5 ಕೋಟಿಯನ್ನ ಪಡೆದು ಈ ಗಿರಾಕಿ ದೋಖವನ್ನ ಮಾಡಿದ್ದಾನೆ. ನೋಡಿ, ಲೇಡಿಯಿಂದ 1.5 ಕೋಟಿ ಪಡೆದು ಮೋಸವನ್ನ ಹೋಗಿರ್ತಕ್ಕಂಥ ಜನರು ನಾನು ಕೈ ಲೀಡರ್ ಮಾಧ್ಯಮ ಸಲಹೆಗಾರ್ತಿ ಹೀಗೆ ನಂಬಿಸಿ ಯರಿಸ್ವಾಮಿ ಎಂಬಾತ ಟೋಪಿಯನ್ನ ಹಾಕಿಸ್ಕೊಂಡಿದ್ದಾನೆ. ರಾಜಕಾರಣಿಗಳ ಜೊತೆಗಿನ ಫೋಟೋ ತೋರಿಸಿ ನಾಮವನ್ನ ಹಾಕಿದ್ರ. ಮಂಗಳೂರು ಮಹಿಳೆಗೆ ಬೆಂಗಳೂರಲ್ಲಿ ಸಖತ್ ಮೋಸ. ಸಮಾಜ ಸೇವೆಯಲ್ಲಿದ್ದೀರಿ, ಯಾಕೆ ಸದಸ್ಯೆ ಆಗ್ಬಾರ್ದು ಅಂತ ಮೋಸವನ್ನ ಹಾಕಿರ್ತಾರೆ. 5 ಕೋಟಿ ಕೊಡಿ, ಕೈನಿಂದ ಎಂಎಲ್ಸಿ ಮಾಡ್ತೀನಿ. ಕೊನೆಗೆ 1 ಕೋಟಿ ಡೀಲ್ ಕುದುರಿಸಿದ್ದಂತಹ ಯರಿಸ್ವಾಮಿ ನಂತರ ದೆಹಲಿಗೆ ಕರೆದೊಯ್ದು ಅಸಭ್ಯವಾಗಿ ವರ್ತನೆಯನ್ನ ಕೂಡ ಮಾಡಿದ್ದಾನೆ. ಮಹಿಳೆಯ ಮೈಕೈ ಮುಟ್ಟಿ ಅಸಹ್ಯವಾಗಿ ಬಿಹೇವ್ ಕೂಡ ಮಾಡಿದ್ದಾನೆ. ಪ್ರತಿರೋಧವನ್ನ ತೋರಿ ರೂಮ್ ಲಾಕ್ ಮಾಡಿದ್ದಂತಹ ಲೇಡಿ ಬಳಿಕ ಹಣ ಕೇಳಿದಾಗ ಕೊಲೆ ಮಾಡುವಂತಹ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ. ಸದ್ಯ ಯರಿಸ್ವಾಮಿ ಸೇರಿದಂತೆ 2 ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ನೀವೇನು ಸೋಮಶೇಖರ್ ಅವರ ಸೋಮಣ್ಣ ಅವರ ಪಕ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇದ್ದಾರಲ್ಲ, ಈತನೇ ಯರಿಸ್ವಾಮಿ. ಸಿದ್ದರಾಮಯ್ಯ ಅವರ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋದು, ರಾಜಕಾರಣಿಗಳ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋದು, ಹೀಗೆ ಫೋಟೋ ತೆಗೆಸ್ಕೊಂಡು ನಿಮ್ಮನ್ನ ಎಂಎಲ್ಸಿ ಮಾಡ್ತೀನಿ ಅಂತ ಒಬ್ಬ ಮಹಿಳೆಗೆ 5 ಕೋಟಿ ನಾಮವನ್ನ ಹಾಕಿರುವಂಥದ್ದು. 1.5 ಕೋಟಿ ಪಡೆದುಕೊಂಡಿದ್ದಾನೆ. ಇನ್ನು ಎಂಎಲ್ಸಿ ಮಾಡಿಬಿಡ್ತೀನಿ ನಿಮ್ಮನ್ನ ಅಂತ ಹೇಳ್ಬಿಟ್ಟು, ಅದಾದ ನಂತರ ನಾನು ಮಾಧ್ಯಮ ಸಲಹೆಗಾರ, ಕೈ ಲೀಡರ್ನ ಮಾಧ್ಯಮ ಸಲಹೆಗಾರ ಅಂತ ಹೇಳಿ ನಂಬಿಸಿ ಆ ಮಹಿಳೆಗೆ ಮಹಾಮೋಸವನ್ನ ಮಾಡಿರುವಂಥದ್ದು. ಸಮಾಜ ಸೇವೆಯನ್ನ ಮಾಡ್ಕೊಂಡಿದ್ರು ಆಕೆ. ನೀವು ಯಾಕೆ ಸದಸ್ಯೆ ಆಗಬಾರ್ದು ಅಂತ ಅವರನ್ನ ನಂಬಿಸಿ 5 ಕೋಟಿಗೆ ಡೀಲನ್ನ ಕುದುರಿಸಿ ಅದರಲ್ಲಿ 1.5 ಕೋಟಿಯನ್ನ ಪಡೆದುಕೊಂಡು ನಂತರ ದೆಹಲಿಗೆ ಕರೆದೊಯ್ದು ಅಸಭ್ಯವಾಗಿ ವರ್ತನೆಯನ್ನ ಕೂಡ ಮಾಡಿ ಮಹಿಳೆಯ ಮೈಕೈ ಮುಟ್ಟಿ ಅಸಹ್ಯವಾಗಿ ಬಿಹೇವ್ ಕೂಡ ಮಾಡಿದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯರಿಸ್ವಾಮಿ ಸೇರಿದಂತೆ 2 ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಸಂಜಯ್ ಗೌಡ, ಯಾವಾಗ ಈ ಒಂದು ಘಟನೆ ನಡೆದಿರುವಂತದ್ದು, ಹಾಗೆ ಈ ಕುರಿತಂತೆ ಮಹಿಳೆ ಏನ್ ಹೇಳಿದ್ದಾರೆ? ಕಾವ್ಯ, ಏನು ಎಂಎಲ್ಸಿ ಹುದ್ದೆಗೆ ಏನು ಆಕಾಂಕ್ಷಿ ಆಗಿದ್ದಂತಹ ಮಹಿಳೆಯನ್ನ, ಅಂದ್ರೆ ಆ ಒಂದು ಎಂಎಲ್ಸಿ ಆಗಬೇಕು ಅಂತ ಆಚೆಯನ್ನ ಇಟ್ಕೊಂಡಿದ್ದಂತಹ ಮಹಿಳೆಯ ಆಚೆಯನ್ನ ಇವನು ದುರುಪಯೋಗ ಪಡಿಸ್ಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಏನು ಎಂಎಲ್ಸಿ ಆಗ್ಲಿಕ್ಕೆ ಒಂದಿಷ್ಟು ಕ್ರೈಟೀರಿಯಾಗಳಿರುತ್ತೆ. ಅಂದ್ರೆ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ಬೇಕು, ಹಾಗೆ ರಾಜಕೀಯವಾಗಿ ಕೂಡ ಬೆಳೆದಿರ್ಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಂತಹ ಮಹಿಳೆಯನ್ನ, ಅಂದ್ರೆ NGO ಮೂಲಕ ಒಂದಿಷ್ಟು ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಯರಿಗೌಡ ಏನಿದಾನೆ ಇವನು ಪರಿಚಯ ಆಗ್ತಾನೆ. ಅಂದ್ರೆ ನೀವು ಯರಿಸ್ವಾಮಿ ಏನಿದಾನೆ ಇವನು ಪರಿಚಯ ಆಗ್ತಾನೆ. ಏನಂತ ಹೇಳಿದ್ರೆ, ನೀವು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀರಾ, ಮತ್ತೆ ರಾಜಕೀಯವಾಗೂ ಕೂಡ ಬೆಳೆದ್ರೆ ನಿಮ್ಗೆ ಈ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತಾಡಿ ಅವರ ಪರಿಚಯವನ್ನ ಮಾಡ್ಕೊತಾನೆ. ಮಾಡ್ಕೊಂಡಾದ ಮೇಲೆ ಅವನ ಒಂದು ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಆಕೆಗೆ ತೋರಿಸುವಲ್ಲಿ ಮುಂದಾಗ್ತಾನೆ. ಅಂದ್ರೆ ಹೈಕಮಾಂಡ್, ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಹಿಡಿದು ಬಿಜೆಪಿ ನಾಯಕರವರು ಕೂಡ ನನಗೆ ಪರಿಚಯ ಇದ್ದಾರೆ, ಅವರಿಂದ ನಾನು ಏನ್ ಬೇಕಾದ್ರೂ ಕೆಲಸವನ್ನ ಮಾಡಿಸ್ಕೋಬಹುದು, ಮತ್ತೆ ನಿಮ್ಮನ್ನು ಕೂಡ ರಾಜಕೀಯವಾಗಿ ಬೆಳೆಸ್ಬೋದು ಅಂತ ಹೇಳಿ ಅವ್ರನ್ನ ನಂಬಿಸುವಂತ ಕೆಲಸವನ್ನ ಮಾಡ್ತಾನೆ. ಹಾಗೆ ನಿಮ್ಮನ್ನ ಎಂಎಲ್ಸಿ ಮಾಡ್ತೀನಿ ಅಂತಾನು ಕೂಡ ಹೇಳ್ತಾನೆ. ಆದ್ರೆ ಒಂದು ಕಂಡೀಷನ್ ಆಗ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ, 5 ಕೋಟಿ ಹಣವನ್ನ ನೀವು ಜಸ್ಟ್ ಅರೇಂಜ್ ಮಾಡಿದ್ರೆ ಸಾಕು, ನಾನು ನಿಮ್ಮನ್ನ ಎಂಎಲ್ಸಿ ಮಾಡ್ತೀನಿ, ನನಗೆ ಅಷ್ಟು ಕಾಂಟ್ಯಾಕ್ಟ್ ಇದೆ ಅಂತ ಕೂಡ ನಂಬಿಸ್ತಾನೆ. ಅದೇ ಒಂದು ಮಾತನ್ನ ನಂಬದಂತಹ ಮಹಿಳೆ, ಅಂದ್ರೆ ಸಂತ್ರಸ್ತೆ ಏನಿದ್ದಾರೆ, ಅವರು ನಂಬ್ಕೊಂಡು ಆ ಒಂದು ವ್ಯಕ್ತಿಗೆ ಅಷ್ಟು ಅಮೌಂಟ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ಆ ಕನ್ವೆನ್ಸ್ ಅನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆವಾಗ ಆತ 1,25,00,000ಕ್ಕೆ ಬಂದು ನಿಲ್ತಾನೆ. ಅಲ್ಲಿ ಆ ಒಂದು ಹಣವನ್ನ ಹಂತ ಹಂತವಾಗಿ
ಏನು ಅವನ ಸಹಚರರ ಜೊತೆ ಕಲೆಕ್ಟ್ ಮಾಡುವಂತದ್ದು, ಅಂದ್ರೆ ಬೆಂಗಳೂರಿನಲ್ಲಿ ಅಲ್ಲಿ ಒಂದು ಕಡೆ ಕರೆದು ಒಂದು 50 ಲಕ್ಷವನ್ನ ಇಸ್ಕೊಳ್ಳುವಂತದ್ದು, ಮತ್ತೆ ಇನ್ನೊಂದು ಕಡೆ ಕರೆದು 20 ಲಕ್ಷವನ್ನ ಇಸ್ಕೊಳ್ಳೋದು. ಈ ರೀತಿಯಲ್ಲಿ ಅದರ 1,50,00,000 ಲಕ್ಷವನ್ನ ಈತ ಇಸ್ಕೊಡ್ತಾನೆ. ಅದೇ ಆ ಒಂದು ಏನು ಇಸ್ಕೊಂಡಂತ ಸಂದರ್ಭದಲ್ಲಿ ಆಕೆಯನ್ನ ಕರ್ಕೊಂಡೋಗು ಡೆಲ್ಲಿ ಹೈಕಮಾಂಡ್ ಅಲ್ಲಿರುವಂತಹ ನಾಯಕರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲೂ ಕೂಡ ಕರ್ಕೊಂಡೋಗಿ ಡೆಲ್ಲಿಯಲ್ಲಿ ಅಂದ್ರೆ ಅವ್ರನ್ನ ಭೇಟಿ ಮಾಡಿಸ್ಲಿಕ್ಕೆ ಕರ್ಕೊಂಡೋಗಿರ್ತಾನೆ. ಆ ಒಂದು ವೇಳೆಯಲ್ಲಿ ಏನು ಖಾಸಗಿ ಹೋಟೆಲ್ಗಳಲ್ಲಿ ಉಳಿದಂತ ಸಂದರ್ಭದಲ್ಲಿ ಆಕೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರೋದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಸದ್ಯ ಹಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ನಲ್ಲಿ ಆ ಮಹಿಳೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು, ನನಗೆ ಹಣದಿಂದ ಮೋಸ ಆಗಿದೆ, ಹಾಗೆ ಲೈಂಗಿಕವಾಗಿ ಕೂಡ ಕಿರುಕುಳವನ್ನ ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರವನ್ನ ನಾನು ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋದಾಗ ಮತ್ತೆ ಹಣವನ್ನ ವಾಪಸ್ ಕೇಳಲಿಕ್ಕೆ ಹೋದಾಗ ನನಗೆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಹೇಳಿ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತದ್ದು. ಈಗ ಸದ್ಯ ಪೊಲೀಸರು ಕೂಡ ಆ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಈಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಸಂಜಯ್ ಗೌಡ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.